ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಸ್ನೇಹಿತರೆ, ಅಂದರೆ ಆಗಸ್ಟ್ 12ನೇ ತಾರೀಕು ಸೂರ್ಯಗ್ರಹಣದ ಜೊತೆಗೆ ಅಮಾವಾಸ್ಯೆ ಕೂಡ ಇದೆ. ಈ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ನಂತರ ಸೂರ್ಯಗ್ರಹಣದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಜೊತೆಗೆ ತುಲಾ ರಾಶಿಯವರು ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತುಲಾ ರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಹೌದು ಸ್ನೇಹಿತರೆ, ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆಯ ದಿನದಂದು ಆಚರಿಸಲಾಗುವಂತಹ ಭೀಮನ ಅಮಾವಾಸ್ಯೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷವಾದಂತಹ ಹಬ್ಬವಾಗಿದೆ. ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ ಹಾಗೂ ಆರೋಗ್ಯಕ್ಕಾಗಿ ಶಿವಪಾರ್ವತಿ ಮತ್ತು ಭೀಮರನ್ನೊಡನೆಗೂಡಿದ ಮಣ್ಣಿನ ಮೂರ್ತಿಗಳನ್ನು ಮಾಡಿ ಪೂಜಿಸುತ್ತಾರೆ, ಅಥವಾ ಶಿವಪಾರ್ವತಿಯನ್ನು ಮಣ್ಣಿನಿಂದ ಮಾಡಿ ಕೂಡ ಪೂಜಿಸಲಾಗುತ್ತದೆ. ಇದನ್ನು ಪತಿ ಸಂಜೀವಿನಿ ವ್ರತ ಎಂದು ಕೂಡ ಕರೆಯಲಾಗುತ್ತದೆ. ಸ್ನೇಹಿತರೆ, ಸಾಕಷ್ಟು ಜನರು ಕೇಳ್ತಾ ಇರ್ತಾರೆ, ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ಬೋದು ಅಂತ. ಸೂರ್ಯಗ್ರಹಣ ಸ್ನೇಹಿತರೆ ಸಂಭವಿಸುವುದು ಆಗಸ್ಟ್ 12 ರಾತ್ರಿ 9:04ರಿಂದ ಬೆಳಗಿನ ಜಾವ 4:25ರವರೆಗೆ ಸ್ನೇಹಿತರೆ. ಸೊ ಹಾಗಾಗಿ ರಾತ್ರಿ ಸಂಭವಿಸಿರುವ ಕಾರಣ ಭಾರತದಲ್ಲಿ ಮೊದಲನೇದಾಗಿ ಗೋಚರಿಸುವುದಿಲ್ಲ. ಸೊ ಹಾಗಾಗಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ಇನ್ನು ಧಾರ್ಮಿಕ ಮಹತ್ವವನ್ನು, ಪೌರಾಣಿಕ ಮಹತ್ವವನ್ನು ಕೇಳ್ತಿದ್ರ. ಹೌದು, ಪತಿಯ ಆಯುಷ್ಯ ಆರೋಗ್ಯಕ್ಕಾಗಿ ಹೆಣ್ಣು ಮಕ್ಕಳು ತಮ್ಮ ಗಂಡನಿಗೆ ಯಾವುದೇ ಆಪತ್ತು ಬಾರದಿರಲಿ ಮತ್ತು ದೀರ್ಘಕಾಲ ಬಾಳಲಿ ಎಂದು ಪ್ರಾರ್ಥಿಸುತ್ತಾರೆ ಸ್ನೇಹಿತರೆ. ಇನ್ನು ಅವಿವಾಹಿತರಿಗೆ ಹೊರ ಪ್ರಾಪ್ತಿಗೋಸ್ಕರ, ಮದುವೆಯಾಗದ ಹುಡುಗಿಯರು ಉತ್ತಮ ಗುಣದ ಗಂಡನನ್ನು ಪಡೆಯಲು ಈ ವ್ರತವನ್ನು ಆಚರಿಸುತ್ತಾರೆ. ಶಿವ ಪಾರ್ವತಿ ಅನುಗ್ರಹ, ಶಿವನು ಪಾರ್ವತಿಯನ್ನು ತನ್ನ ಅರ್ಧಾಂಗಿಯಾಗಿ ಸ್ವೀಕರಿಸಿದ ದಿನವೆಂಬ ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ಮಣ್ಣಿನಿಂದ ಭೀಮ ಮತ್ತು ಶಿವಪಾರ್ವತಿಯರ ಮೂರ್ತಿಗಳನ್ನು ತಯಾರಿಸಿ ಪೂಜಾ ವೇದಿಕೆಯಲ್ಲಿಡಲಾಗುತ್ತದೆ. ಇನ್ನು ನೈವೇದ್ಯಕ್ಕಾಗಿ ಕಡುಬು ಮತ್ತು ವಿವಿಧ ಸಿಹಿ ತಿಂಡಿಗಳನ್ನು ತಯಾರಿಸಿ ದೇವರಿಗೆ ಅರ್ಪಿಸಲಾಗುತ್ತದೆ. ಪತಿಯು ಮನೆಯಲ್ಲಿದ್ದರೆ ಹೆಂಡತಿಯ ಪತಿಯ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯುವಂತಹ ಸಂಪ್ರದಾಯವಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಇಂದಿನಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಆದಷ್ಟು ಈ ದಿನ ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಜೊತೆಗೆ ತುಲಾ ರಾಶಿಯವರು ಸ್ನೇಹಿತರೆ, ಇಂದಿನಿಂದ ವ್ಯಾಪಾರ ವ್ಯವಹಾರದಲ್ಲಿ, ಆರೋಗ್ಯದಲ್ಲಿ ಮತ್ತು ನಿಮ್ಮ ಹೆಲ್ತಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರಬಹುದು. ಯಾಕಂದರೆ ಸೂರ್ಯಗ್ರಹಣದ ಸಮಯ ಮತ್ತು ಸ್ನೇಹಿತರೆ, ಈ ಅಮಾವಾಸ್ಯೆ ಮುಗಿದ ನಂತರ ಸಣ್ಣ ಪುಟ್ಟ ಚೇಂಜಸ್ ಇದ್ದೇ ಇರುತ್ತದೆ. ಮುಂದಿನ ದಿನಗಳಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯ ತನಕ ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಸ್ನೇಹಿತರೆ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಆಗಸ್ಟ್ 12ರ ನಂತರ ಗ್ರಹಗಳ ಬಲವಾದ ಶಕ್ತಿಯು ನಿಮ್ಮ 10 ಮತ್ತು 11ನೇ ಮನೆಗಳನ್ನು ಬೆಳಗಿಸುತ್ತಿರುವುದರಿಂದ ಈ ತಿಂಗಳು ನಿಮ್ಮ ವೃತ್ತಿ ಜೀವನವು ಅದ್ಭುತವಾಗಿರುತ್ತದೆ. ಸೂರ್ಯನು ಆಗಸ್ಟ್ 17ರವರೆಗೆ ನಿಮ್ಮ 10ನೇ ಮನೆಯಲ್ಲಿ ಅಪಾರ ಅಧಿಕಾರವನ್ನು ಹೊಂದಿರುತ್ತಾನೆ. ಇದು ಮೇಲಧಿಕಾರಿಗಳಿಂದ ಅರ್ಹವಾದಂತಹ ಮನ್ನಣೆ ಮತ್ತು ನಿಮ್ಮ ಸಾರ್ವಜನಿಕ ಖ್ಯಾತಿಯಲ್ಲಿ ಏರಿಕೆಯನ್ನು ತರುತ್ತದೆ. ಇನ್ನು ಬುಧನು 10ನೇ ಮನೆಗೆ ಸೇರಿದಾಗ ನಿಮ್ಮ ವೃತ್ತಿಪರ ಸಂವಹನವು ಅತ್ಯಂತ ಕಾರ್ಯತಂತ್ರದಿಂದ ಕೂಡಿರುತ್ತದೆ. ನೀವು ಸಂಕೀರ್ಣ ಕಲ್ಪನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸುತ್ತೀರಿ ಮತ್ತು ಉಚ್ಚ ಗುರುವಿನಿಂದ ಮುಂದುವರೆದಿರುವಂತಹ ದೊಡ್ಡ ಪ್ರಮಾಣದ ಜವಾಬ್ದಾರಿಗಳ ಒತ್ತಡವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೀರಿ. ತಿಂಗಳು ಮುಂದುವರೆದಂತೆ ಗಮನವೆಲ್ಲ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುವುದರ ಮೇಲಿರುತ್ತದೆ. ಇನ್ನು ಸೂರ್ಯಗ್ರಹಣ ಮತ್ತು ಸ್ನೇಹಿತರೆ ಅಮಾವಾಸ್ಯೆ ಮುಗಿದ ನಂತರ ಸೂರ್ಯನು ನಿಮ್ಮ 11ನೇ ಮನೆಯಲ್ಲಿ ತನ್ನ ಮೂಲ ತ್ರಿಕೋನವನ್ನು ಪ್ರವೇಶಿಸುತ್ತಾರೆ. ನಂತರ ಆಗಸ್ಟ್ 22ರಂದು ಬುಧನು ಕೂಡ ಅಲ್ಲಿಗೆ ಪ್ರವೇಶಿಸುತ್ತಾನೆ.
ಈ ಅದ್ಭುತ ಸಂಯೋಜನೆಯು ಗಣನೀಯ ಆದಾಯವನ್ನು, ಬೆಳವಣಿಗೆಯನ್ನು ಮತ್ತು ಪ್ರಭಾವಶಾಲಿ ಜಾಲಗಳಿಂದ ಬಲವಾದ ಬೆಂಬಲವನ್ನು ಖಾತರಿಪಡಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ತುಲಾರಾಶಿಯ ವ್ಯಕ್ತಿಗಳಿಗೆ ಉದ್ಯಮದಾರರು ವೇಗವಾದ ಬೆಳವಣಿಗೆ ಮತ್ತು ಅತ್ಯಂತ ಕಾರ್ಯತಂತ್ರದ ಮಾತುಕತೆಗಳು ತಿಂಗಳನ್ನು ಎದುರಿಸುತ್ತಾರೆ. ನಿಮ್ಮ ಅದೃಷ್ಟದ ಅಧಿಪತಿಯಾದ ಬುಧನು ನಿಮ್ಮ ವೃತ್ತಿ ಮತ್ತು ಆದಾಯ ಕ್ಷೇತ್ರಗಳ ಮೂಲಕ ಬಲವಾಗಿ ಸಂಚರಿಸುತ್ತಾನೆ. ಇದು ನಿಮ್ಮ ವ್ಯಾಪಾರ ಒಪ್ಪಂದಗಳು ಬೌದ್ಧಿಕವಾಗಿ ಸರಿಯಾಗಿವೆ ಮತ್ತು ಹೆಚ್ಚು ಲಾಭದಾಯಕವಾಗಿವೆ ಎಂದು ಖಚಿತಪಡಿಸುತ್ತದೆ. ಇನ್ನು ಅದೇ ರೀತಿ ಉಚ್ಚ ಗುರುವು ನಿಮ್ಮ ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳ ಅಪಾರ ವಿಸ್ತರಣೆಯನ್ನು ಮುಂದುವರಿಸುತ್ತಾನೆ. ಇದು ಉನ್ನತ ಮಟ್ಟದ ಗ್ರಾಹಕರು ಮತ್ತು ಗಮನಾರ್ಹ ಮಾರುಕಟ್ಟೆ ಅಧಿಕಾರವನ್ನು ತರುತ್ತದೆ ಅಂತಲೇ ಹೇಳಬಹುದು. ಇನ್ನು ಯಾವುದೇ ಪಾಲುದಾರಿಕೆ ಹೊಸದಾಗಿ ಒಪ್ಪಂದಗಳನ್ನು ತೆಗೆದುಕೊಳ್ಬೇಕು ಅಥವಾ ಸಹಿಯನ್ನು ಹಾಕಬೇಕು ಅಂದರೆ 2-3 ಬಾರಿ ಪರಿಶೀಲಿಸಬೇಕಾಗುತ್ತದೆ. ಏಕೆಂದರೆ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಸಂಭವಿಸಿರುವ ಕಾರಣ ಸ್ನೇಹಿತರೆ, ಯಾರನ್ನು ದುಡುಕಿ ನಂಬುವುದು ಬೇಡ. 1 ಅಥವಾ 2-3 ಬಾರಿ ಪರಿಶೀಲಿಸಿ ಅಥವಾ ಪರಿಣಿತರ ಸಲಹೆಗಳನ್ನು ತೆಗೆದುಕೊಂಡು ಸಹಿಯನ್ನು ಹಾಕುವುದು, ಒಪ್ಪಂದವನ್ನು ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇನ್ನು ಅದೇ ರೀತಿ ವ್ಯಾಪಾರ ಪ್ರಯಾಣದ ಸಮಯದಲ್ಲಿ ಆಘಾತಕಾರಿ ದುಬಾರಿ ತಪ್ಪುಗಳನ್ನು ಉಂಟು ಮಾಡಬಹುದು ಗ್ರಹಗಳು. ಈ ಸವಾಲಿನ ಸಂಚಾರವು ವಿದೇಶಿ ಪಾಲುದಾರರೊಂದಿಗೆ ಹಠಾತ್ವಾದ ವಿವಾದಗಳು ಕೂಡ ಪ್ರಚೋದಿಸಬಹುದು. ಈ ಸಮಯದಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಬಲವಂತವಾಗಿ ಮಾಡುವುದನ್ನು ಆದಷ್ಟು ತಪ್ಪಿಸಿ. ಮೇಲಾಗಿ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶುಕ್ರನು ವೆಚ್ಚದ ಅಂದರೆ ಖರ್ಚಿನ ಮನೆಯಲ್ಲಿ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದು, ಇದು ದುಬಾರಿ ಕಾರ್ಪೊರೇಟ್ ಖರ್ಚುಗಳ ವಿರುದ್ಧ ಎಚ್ಚರಿಕೆ ನೀಡುತ್ತಿದೆ ಸ್ನೇಹಿತರೆ. ಹಾಗಾಗಿ ಮೊದಲೇ ಹೇಳಿರುವ ಹಾಗೆ ಯಾವುದೇ ಒಂದು ಒಪ್ಪಂದಗಳನ್ನು ತೆಗೆದುಕೊಳ್ಬೇಕಾದ್ರೆ ಅಪಾಯಕಾರಿ ಪರೀಕ್ಷಿಸದ ಸಾಗರೋತ್ತರ ವಿಸ್ತರಣೆಗಳ ಮೇಲೆ ಜೂಜು ಆಡುವ ಬದಲು ನಿಮ್ಮ ಸ್ಥಳೀಯ ಜಾಲಗಳನ್ನು ವಿಸ್ತರಿಸಲು ಮತ್ತು ಅಸ್ತಿತ್ವದಲ್ಲಿರುವ ಒಪ್ಪಂದಗಳನ್ನು ಗಟ್ಟಿಗೊಳಿಸಲು ನಿಮ್ಮ ಅದ್ಭುತ ವೃತ್ತಿ ಶಕ್ತಿಯನ್ನು ಕೇಂದ್ರೀಕರಿಸಿ. ಖಂಡಿತವಾಗಿಯೂ ಸ್ನೇಹಿತರೆ, ನಷ್ಟವನ್ನು ನೋಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಲಾಭವನ್ನು ನೋಡಬೇಕು ಅಂದರೆ 2-3 ಬಾರಿ ಪರಿಶೀಲಿಸಬೇಕಾಗುತ್ತದೆ ಅಥವಾ ಪರಿಣಿತರ ತಿಳಿದವರ ಸಲಹೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಇನ್ನು ಅದೇ ರೀತಿ ವ್ಯಾಪಾರ ವ್ಯವಹಾರದ ಬಗ್ಗೆ ತುಲಾರಾಶಿಯವರಿಗೆ ಆಗಸ್ಟ್ 12ರಿಂದ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು. ಇನ್ನು ಅದೇ ರೀತಿ ಮುಂದಿನದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಲಾಭ ಇದೆಯಾ, ನಷ್ಟ ಇದೆಯಾ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಇನ್ನು ಈ ತಿಂಗಳು ಹೂಡಿಕೆಯನ್ನು ಮಾಡುವುದಕ್ಕೆ ಸೂಕ್ತನಾ ಅನ್ನೋದನ್ನ ಕೇಳೋದಾದರೆ, ಹೌದು ಸ್ನೇಹಿತರೆ, ನಿಮ್ಮ ಹಣದ ಹೊರ ಹೋಗುವಿಕೆಯನ್ನು ನೀವು ಕಟ್ಟುನಿಟ್ಟಾಗಿ ನಿರ್ವಹಿಸಿದರೆ ಸಂಪತ್ತು ಸಂಗ್ರಹಣೆಯು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಆಗಸ್ಟ್ ಕೊನೆಯ ವೇಳೆಗೆ ಸೂರ್ಯ ಮತ್ತು ಬುಧರ ಪ್ರಬಲ ಸಂಚಾರವು ನಿಮ್ಮ 11ನೇ ಮನೆಗೆ ಆಗಮಿಸುವುದರಿಂದ ನಿಮ್ಮ ನಿಯಮಿತ ಆದಾಯದಲ್ಲಿ ಗಣನೀಯ ಹೆಚ್ಚಳವಾಗುವುದನ್ನು ಖಚಿತಪಡಿಸುತ್ತದೆ. ಇದು ಬಹುಶಃ ಬೋನಸ್ ಅಥವಾ ಲಾಭದಾಯಕ ಜಾಲ ಸಂಪರ್ಕಗಳ ಮೂಲಕ ಸಿಗಬಹುದು. ನಿಮ್ಮ ಭೌತಿಕ ಆಸೆಗಳನ್ನು ಈಡೇರಿಸುವಂತಹ ಲಾಭದಾಯಕ ಅವಕಾಶಗಳನ್ನು ನೀವು ಸುಲಭವಾಗಿ ಆಕರ್ಷಿಸುತ್ತೀರಿ. ನಿಮ್ಮ ವೃತ್ತಿ ಮನೆಯಲ್ಲಿ ಉಚ್ಚ ಗುರುವಿನ ನಿರಂತರ ವಿಸ್ತಾರವಾದಂತಹ ಶಕ್ತಿಯು ನಿಮ್ಮ ವೃತ್ತಿಪರ ಸ್ಥಾನಮಾನವು ನೇರವಾಗಿ ಗಳಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಖಚಿತಪಡಿಸುತ್ತದೆ ಅಂತಲೇ ಹೇಳಬಹುದು. ಇದು ಸಂಬಳದ ಏರಿಕೆ ಅಥವಾ ಹೆಚ್ಚಿನ ಸಲಹಾ ಶುಲ್ಕಗಳ ಬಗ್ಗೆ ಮಾತುಕತೆ ನಡೆಸಲು ಇದು ಅತ್ಯುತ್ತಮ ಸಮಯವಾಗಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಜೊತೆಗೆ ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣ ರಾತ್ರಿಯ ಸಮಯದಲ್ಲಿ ಸಂಭವಿಸುವ ಕಾರಣ ಅದಷ್ಟೇನು ಅನ್ವಯವಾಗುವುದಿಲ್ಲ. ಇನ್ನು ಅಮಾವಾಸ್ಯೆ ಮುಗಿದ ನಂತರ, ಸೂರ್ಯಗ್ರಹಣ ಅಮಾವಾಸ್ಯೆ ಮುಗಿದ ನಂತರ ಯಾವುದೇ ಹೂಡಿಕೆಯನ್ನು ಮಾಡುವುದಕ್ಕೆ, ಯಾವುದೇ ಒಪ್ಪಂದವನ್ನು ಮಾಡುವುದಕ್ಕೆ ಸೂಕ್ತ. ಅಲ್ಲಿ ತನಕ ಮುಂದೂಡುವುದು ಬಹಳ ಮುಖ್ಯ ಅಂತ ಹೇಳ್ತಾ, ಇನ್ನು ನಿಮ್ಮ ಸಂಪತ್ತಿಗೆ ಪ್ರಾಥಮಿಕ ಬೆದರಿಕೆಯು ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನಿಂದ ಬರುತ್ತದೆ. ಈತ ಇಡೀ ತಿಂಗಳು ನಷ್ಟದ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಕುಳಿತಿರುತ್ತಾನೆ ಶುಕ್ರ. ಹಾಗಾಗಿ ಈ ಕಷ್ಟಕರವಾದ ಸ್ಥಾನವು ಐಷಾರಾಮಿಗಳು, ಸೌಕರ್ಯಗಳು ಅಥವಾ ವಿದೇಶಿ ಪ್ರಯಾಣದ ಮೇಲೆ ಆವೇಗದಿಂದ ಸ್ನೇಹಿತರೆ ಅಂದರೆ ಆವೇಗದಿಂದ ಕುಳಿತಿರುತ್ತಾನೆ. ಹಾಗಾಗಿ ಖರ್ಚು ಮಾಡುವ ಅನಿಯಂತ್ರಿತ ಬಯಕೆಯನ್ನು ಪ್ರಚೋದಿಸಬಹುದು. ಅಂದರೆ ನೀವು ಬೇಡದ ವಸ್ತುಗಳನ್ನು, ಅದು ಮುಂದಿನ ದಿನಗಳಲ್ಲಿ ಯೂಸ್ ಆಗುವುದಿಲ್ಲ. ಆ ವಸ್ತುಗಳನ್ನು, ಐಷಾರಾಮಿ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಾ. ಆ ರೀತಿ ಮಾಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಹೆಚ್ಚಾಗಲಿದೆ. ಹಾಗಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಮತ್ತು ಈ ಸೂರ್ಯಗ್ರಹಣ ಮುಗಿದ ನಂತರ ಹೂಡಿಕೆಯನ್ನು ಮಾಡಿ, ಉಳಿತಾಯವನ್ನು ಮಾಡಿ.
ನೀವು ಕಟ್ಟುನಿಟ್ಟಾದ ಬಜೆಟನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. ಸ್ನೇಹಿತರಿಗೆ ಹಣವನ್ನು ಸಾಲವಾಗಿ ನೀಡುವುದನ್ನು ಆದಷ್ಟು ತಪ್ಪಿಸಿ. ಸ್ನೇಹಿತರಿಗೆ ಅಂತ ಅಲ್ಲ, ಕುಟುಂಬದವರಿಗೆ, ಸ್ನೇಹಿತರಿಗೆ, ಹೊರಗಿನವರಿಗೆ ಸಾಲ ಕೊಡುವುದಕ್ಕೆ, ಸಾಲ ತೆಗೆದುಕೊಳ್ಳುವುದಕ್ಕೆ ಈ ತಿಂಗಳು ಉತ್ತಮವಲ್ಲ. ಇನ್ನು ಯಾವುದೇ ಊಹಾತ್ಮಕ ಸಾಹಸಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಏಕೆಂದರೆ ನಿಮ್ಮ 5ನೇ ಮನೆಯಲ್ಲಿರುವ ಕೂತಿರುವಂತಹ ರಾಹು ನಿಮ್ಮ ಹಣಕಾಸಿನ ತೀರ್ಪನ್ನು ಮುಸುಕಾಗಿಸುವುದನ್ನು ಮುಂದುವರಿಸುತ್ತಾನೆ. ನೀವು ಹೊರ ಹೋಗುವ ಖರ್ಚುಗಳನ್ನು ತೀವ್ರವಾಗಿ ನಿರ್ಬಂಧಿಸುವ ಮೂಲಕ ನಿಮ್ಮ ವೃತ್ತಿ ಜೀವನದ ಯಶಸ್ಸನ್ನು ಸೃಷ್ಟಿಸಿದ ಭಾರಿ ಲಾಭಗಳನ್ನು ನೀವು ಯಶಸ್ವಿಯಾಗಿ ಲಾಕ್ ಮಾಡಬೇಕು. ಎಲ್ಲಿ ಖರ್ಚಾಗ್ತಿದೆ, ಎಲ್ಲಿ ನಮ್ಮ ಹಣ ಹೋಗ್ತಿದೆ ಅನ್ನೋದನ್ನ ಗಮನವಿಟ್ಕೊಂಡು ಸ್ನೇಹಿತರೆ ಅಲ್ಲಿ ನೀವು ಲಾಕ್ ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ ತುಲಾರಾಶಿಯ ವ್ಯಕ್ತಿಗಳು. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ತುಲಾರಾಶಿಯ ವ್ಯಕ್ತಿಗಳಿಗೆ ಏನೆಲ್ಲ ಬದಲಾವಣೆಗಳು ಈ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಮುಗಿದ ನಂತರ ಸಂಭವಿಸಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೀವು ಅನುಭವಿಸುತ್ತಿರುವಂತಹ ಅಪಾರ ವೃತ್ತಿ ಜೀವನದ ಯಶಸ್ಸಿನ ಹೊರತಾಗಿಯೂ ನಿಮ್ಮ ದೈಹಿಕ ಚೇತನಕ್ಕೆ ಎಚ್ಚರಿಕೆಯ ಗಮನ ಬೇಕು. ನಿಮ್ಮ ರಾಶಿಯ ಅಧಿಪತಿ, ಜೀವಂತಿಕೆಯ ಅಧಿಪತಿಯಾದ ಶುಕ್ರನು ನಿಮ್ಮ ಪ್ರತ್ಯೇಕಿಸುವಂತಹ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದಾರೆ. ಇದು ನಿಮ್ಮ ನೈಸರ್ಗಿಕ ಸ್ನೇಹಿತರೆ ಸಹಿಷ್ಣುತೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ನಿಮಗೆ ನಿದ್ರೆಹೀನತೆ ಸಮಸ್ಯೆ ಬರಬಹುದು ಅಥವಾ ಆಯಾಸ ಕೂಡ ಉಂಟಾಗಬಹುದು. ನೀವು ಆಳವಾದ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಆದಷ್ಟು ನೆಗೆಟಿವ್ಸ್ ಆಗಿ ಥಿಂಕ್ ಮಾಡೋದನ್ನ ಬಿಡಬೇಕು. ಸಕಾರಾತ್ಮಕವಾಗಿ ಥಿಂಕ್ ಮಾಡೋದನ್ನ ಯೋಚನೆ ಮಾಡಬೇಕು. ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೀವು ಆಳವಾದ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತದೆ. ನಿಮ್ಮ 9ನೇ ಮನೆಗೆ ಪ್ರವೇಶಿಸುವುದರಿಂದ ದೂರ ಪ್ರಯಾಣದ ಸಮಯದಲ್ಲಿ ಅಪಘಾತಗಳು ಅಪಾಯವನ್ನು ಹೆಚ್ಚಿಸುತ್ತಿದೆ. ಸೊ ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆ ಇರಿ. ಆದ್ದರಿಂದ ಮನೆಯಿಂದ ದೂರವಿರುವಾಗ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಮತ್ತು ನೂಕುನುಗ್ಗಲು ಮಾಡುವುದನ್ನು ತಪ್ಪಿಸಿ. ಅದೃಷ್ಟವಶಾತ್ ನಿಮ್ಮ 6ನೇ ಮನೆಯಲ್ಲಿ ವಕ್ರಿ ಶನಿ ನಡೆಯುತ್ತಿರುವಂತಹ ಉಪಸ್ಥಿತಿಯಿಂದಾಗಿ ನೀವು ಅಪಾರ ಚೇತರಿಕೆಯ ಶಕ್ತಿಯನ್ನು ಹೊಂದಿರುತ್ತೀರಿ. ಈ ಸಂಚಾರ ದೀರ್ಘಕಾಲದ ಕಾಯಿಲೆಗಳನ್ನು ಜಯಿಸಲು ಮತ್ತು ಕಟ್ಟುನಿಟ್ಟಾದ ಆರೋಗ್ಯಕರ ದೈನಂದಿನ ದಿನಚರಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದಂತಹ ಕಠಿಣ ಶಿಸ್ತನ್ನು ಒದಗಿಸುತ್ತದೆ. ಸೊ ಹಾಗಾಗಿ ಮೊದಲೇ ಹೇಳಿರುವ ಹಾಗೆ ಪ್ರತಿದಿನ ಯೋಗ, ಧ್ಯಾನ, ಸೌಮ್ಯವಾದಂತಹ ಸ್ನೇಹಿತರೆ ಅಭ್ಯಾಸಗಳನ್ನು ಸೇರಿಸಿಕೊಳ್ಳುವ ಮೂಲಕ ಶುಕ್ರನು ಬರಿದಾಗಿಸುವಂತಹ ಪರಿಣಾಮಗಳನ್ನು ಎದುರಿಸಿ ನಿಮ್ಮ ತೀವ್ರವಾದಂತಹ ಸಾರ್ವಜನಿಕ ಜೀವನವನ್ನು ಶಾಂತವಾದಾಗ ಖಾಸಗಿ ಚೇತರಿಕೆಯೊಂದಿಗೆ ಉದ್ದೇಶಪೂರ್ವಕವಾಗಿ ಸಮತೋಲನಗೊಳಿಸುವ ಮೂಲಕ ನೀವು ಬಲವಾದ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಕೌಟುಂಬಿಕ ಜೀವನವು ಎಚ್ಚರಿಕೆಯ ಮತ್ತು ಸೌಮ್ಯವಾದ ಸಂವಹನದ ಅಗತ್ಯವನ್ನು ಪ್ರಸ್ತುತಪಡಿಸುತ್ತದೆ. ಶುಕ್ರನು ನಿಮ್ಮ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಕುಟುಂಬ ಕೂಟಗಳಿಂದ ದೂರವಿರಲು ಅಥವಾ ಏಕಾಂಗಿತನದ ಸಣ್ಣ ಭಾವನೆಗಳನ್ನು ಅನುಭವಿಸಲು ನೀವು ಅಸಾಮಾನ್ಯ ಬಯಕೆಯನ್ನು ಅನುಭವಿಸಬಹುದು. ಈ ತಾತ್ಕಾಲಿಕ ದೈಹಿಕ ಆಯಾಸವು ನಿಮ್ಮ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆ ಕಾರಣವಾಗಲು ಬಿಡಬೇಡಿ. ಶಾಂತ ವಿಶ್ರಾಂತಿಗಾಗಿ ನಿಮ್ಮ ಅಗತ್ಯವನ್ನು ಸ್ಪಷ್ಟವಾಗಿ ವಿವರಿಸಿ. ಏನು ಸ್ನೇಹಿತರೆ, ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಸ್ನೇಹಿತರೆ ಏನೆಲ್ಲ ಪರಿಹಾರವನ್ನು ಮಾಡಿದರೆ ಸಮಸ್ಯೆಗಳು ಕೂಡ ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೌದು, ಈ ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆಯ ಸಮಯದಲ್ಲಿ ಸ್ನೇಹಿತರೆ ಅಂದರೆ ಪತಿಗೆ ಸ್ನೇಹಿತರೆ ಆಯುಸ್ಸು ಆರೋಗ್ಯ ಹೆಚ್ಚಳವಾಗಲಿ ಅಂತಂತ ಪೂಜೆಯನ್ನು ಸಲ್ಲಿಸ್ತಾರೆ. ಇನ್ನು ಭೀಮೇಶ್ವರ ವ್ರತವನ್ನು ಕೂಡ ಆಚರಿಸುತ್ತಾರೆ. ಇನ್ನು ನಿಮ್ಮ ವೃತ್ತಿ ಕ್ಷೇತ್ರದ ಅಪಾರ ಒತ್ತಡವನ್ನು ನಿರ್ವಹಿಸಲು ಗುರುವಾರದಂದು ದಕ್ಷಿಣಮೂರ್ತಿ ದೇವರನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ಸ್ನೇಹಿತರೆ ಬಡವರಿಗೆ, ನಿರ್ಗತಿಕರಿಗೆ ದಾನ ಮಾಡಿ ನಿಮ್ಮ ವಿಸ್ತಾರವಾದ ಅಧಿಕಾರವು ಆಳವಾದಂತಹ ಸಮತೋಲಿತ ಬುದ್ಧಿವಂತಿಕೆಯಿಂದ ನಿರ್ವಹಿಸಲ್ಪಡುತ್ತದೆ. ಗುರುಶೋತ್ರವನ್ನು ಪಠಿಸಿ. ಇನ್ನು ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯ ದೇವರಿಗೆ ಅಗ್ರ್ಯವನ್ನು ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ. ಯಾಕಂದರೆ ಸೂರ್ಯಗ್ರಹಣ ಇರುವ ಕಾರಣ ಸ್ನೇಹಿತರೆ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಅನ್ನದಾನ, ವಸ್ತ್ರದಾನವನ್ನು ಮಾಡುವುದು, ಇನ್ನು ಆಹಾರ ದಾನವನ್ನು ಮಾಡುವುದು ಬಹಳ ಅಂದರೆ ಬಹಳ ಮುಖ್ಯ ಸ್ನೇಹಿತರೆ. ಇನ್ನು ಶಿವಪಾರ್ವತಿಯನ್ನು ಪೂಜಿಸಿ ಶಿವ ಮಂತ್ರವನ್ನು ಹೇಳಿ ನಿಮ್ಮ ಪತಿಯ ಆಯುಷ್ಯ ಆರೋಗ್ಯ ಹೆಚ್ಚಳವಾಗಲಿದೆ ಅಂತ ಕೇಳ್ಕೊತಾ, ನಿಮಗೂ ಕೂಡ ಸ್ನೇಹಿತರೆ ಆರೋಗ್ಯ ಉನ್ನತವಾಗಿರಲಿ ಅಂತ ಕೇಳ್ಕೊತಾ, ಸಂಪತ್ತು ವೃದ್ಧಿಯಾಗಲಿ, ಕಷ್ಟಗಳು ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫೋ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.